ಈ ಸಿನಿಮಾದಲ್ಲೊಬ್ಬ ಮಹಿಳೆಗೆ ಮದುವೆ ಆಗಿರುತ್ತೆ. ಆದ್ರೂ ಕೂಡ ಪ್ರತಿದಿನ ಬೇರೆ ಒಬ್ಬ ಹುಡುಗನ್ನ ಮೀಟ್ ಆಗೋಕೆ ಹೋಗ್ತಿರ್ತಾಳೆ. ರಾತ್ರಿ ಎಲ್ಲರೂ ಮಲಗಿದ್ಮೇಲೆ ಅವನ್ನ ಮೀಟ್ ಆಗಿ ಇಬ್ರು ಟಪಾಟಪ್ ಮಾಡ್ತಿರ್ತಾರೆ. ಇವರಿಬ್ರು ಮಾಡ್ತಿರೋ ವಿಷಯ ಬೇರೆಯವ್ರಿಗೆ ಗೊತ್ತಾಗತ್ತಾ ಇಲ್ವಾ ಅನ್ನೋನ್ನ ತಿಳಿಯೋಕೆ ಅವಿಹಿತಂ ಅನ್ನೋ ತಮಿಳ್ ಸಿನಿಮಾನ ಎಕ್ಸ್ಪ್ಲನೇಷನ್ ಮಾಡ್ಕೊಳ್ಳೋಣ. ಸಿನಿಮಾ ಶುರುವಾಗ್ತಾ ಪ್ರಕಾಶ್ನ ತೋರಿಸ್ತಾರೆ. ರಾತ್ರಿ ಜೋರಾಗಿ ಪಾರ್ಟಿ ಮಾಡಿ ಕುಡಿದು ವಾಪಸ್ ಬರ್ತಿರ್ತಾನೆ. ಆ ಟೈಮಲ್ಲಿ ಯಾರೋ ಬಾಗಿಲು ತೆಗಿಯೋ ಶಬ್ದ ಬರುತ್ತೆ. ಈ ಟೈಮಲ್ಲಿ ಯಾರಪ್ಪ ಅಂತ ಹುಡುಕ್ತಾ ಹೋಗ್ತಾನೆ. ಅಲ್ಲೇ ಸ್ವಲ್ಪ ದೂರದಲ್ಲಿ ಯಾರೋ ಇಬ್ರು ಕದ್ದು ಮುಚ್ಚಿ ಟಪಾಟಪ್ ಮಾಡ್ತಿರ್ತಾರೆ. ಬಹಳ ಕತ್ಲಿರೋದ್ರಿಂದ ಕ್ಲಿಯರ್ ಆಗಿ ಕಾಣಿಸಲ್ಲ. ಪ್ರಕಾಶ್ಗೆ ಅವ್ರು ಯಾರು ಅಂತಾನೆ ಗೊತ್ತಾಗಲ್ಲ. ಕೊನೆಗೆ ಅವ್ರಿಬ್ರು ಕೆಲಸ ಎಲ್ಲ ಆದ್ಮೇಲೆ ಅಲ್ಲಿಂದ ಹೋಗುವಾಗ ಪ್ರಕಾಶ್ಗೆ ಆ ವ್ಯಕ್ತಿ ಕಾಣಿಸ್ಬಿಡ್ತಾನೆ. ಇವನು ವಿನೋದ್ ಅಲ್ವಾ, ಇವನ್ ಯಾರು ಬಿದ್ರು ಅಂತ ನೋಡ್ತಿರುವಾಗ ಅವರಿಬ್ರು ಅಕ್ಕದ ಪಕ್ಕದ ಮನೆಯವರನ್ನೋ ವಿಷಯ ಗೊತ್ತಾಗುತ್ತೆ. ಇನ್ನು ಮರುದಿನ ಪ್ರಕಾಶ್ ತನ್ನ ಫ್ರೆಂಡ್ ವೇಣುನ ಮೀಟ್ ಆಗಿ ಈ ವಿಷಯನ ಹೇಳ್ತಾನೆ. ನೀನ್ ನಿಜನೇ ಹೇಳ್ತಿದೀಯಾ ಅಂತ ವೇಣು ಕೇಳಿದಾಗ, ಹೌದು ವೇಣು, ನಾನು ಯಾಕೆ ಸುಳ್ಳು ಹೇಳಿ, ಇವತ್ ರಾತ್ರಿ ಬೇಕಾದ್ರೆ ನೀನ್ ಕೂಡ ಬಾ, ನಿನಗೆ ತೋರಿಸ್ತೀನಿ ಅಂತ ಅದೇ ರಾತ್ರಿ ವೇಣುನು ಕೂಡ ಕರ್ಕೊಂಡು ಹೋಗ್ತಾನೆ. ಅದೇ ಟೈಮ್ಗೆ ಮತ್ತೆ ಇಬ್ರು ಅದೇ ಜಾಗಕ್ಕೆ ಬಂದು ಟಪಾಟಪ್ ಮಾಡ್ತಾರೆ. ಇವತ್ ಕೂಡ ಆ ಮಹಿಳೆ ಯಾರು ಅಂತ ಕಾಣಿಸಲ್ಲ. ಆದ್ರೆ ನನ್ಗೆ ಯಾಕೋ ಡೌಟ್ ಹೊಡಿತಾ ಇದೆ, ಆಕೆ ಸೇಮ್ ನಿರ್ಮಲಾ ತರ ಇದ್ದಾಳೆ ಅಂತ ಇಬ್ರು ಮಾತನಾಡ್ಕೋತಾರೆ. ಇದೇ ವಿಷಯನ ನಿರ್ಮಲಾ ಗಂಡನಿಗೆ ಹೇಳಕ್ಕೆ ಧೈರ್ಯ ಸಾಲದೆ ತನ್ನ ಗಂಡನ ತಮ್ಮ ಮುರಳಿ ಹತ್ರ ಹೋಗಿ, ನಿಜವಾಗ್ಲೂ ನಿಮ್ಮ ಅತ್ತಿಗೆ ವಿನೋದ್ ಹತ್ರ ಪ್ರತಿದಿನ ರಾತ್ರಿ ಟಪಾಟಪ್ ಮಾಡ್ತಿದ್ದಾಳೆ, ನಮ್ ಕಣ್ಣಾರೆ ನೋಡಿದೀವಿ ಅಂತ ಹೇಳ್ಬಿಡ್ತಾರೆ. ಏನು ಇದೆಲ್ಲ ಸುಳ್ಳು, ನಮ್ಮ ಅತ್ತಿಗೆ ಆ ರೀತಿ ಅಲ್ಲ, ನೀನ್ ಸುಳ್ಳು ಹೇಳ್ತಿದೀಯ ಅಂತ ಮುರಳಿ ಹೇಳಿದ್ರು ಕೂಡ ವೇಣು, ಇಲ್ಲ ಬೇಕಾದ್ರೆ ಇವತ್ ರಾತ್ರಿ ನೀನ್ ಕೂಡ ಬಾ ತೋರಿಸ್ತೀನಿ ಅಂದಾಗ ಮುರಳಿ ಈ ವಿಷಯನ ತನ್ನ ತಂದೆಗೆ ಹೇಳ್ಬಿಡ್ತಾನೆ. ಅವ್ರು ಇಷ್ಟು ಹೇಳ್ತಿದ್ದಾರೆ ಅಂದ್ರೆ ನನಗೇನೋ ಡೌಟ್ ಬರ್ತಿದೆ, ನಾನು ಇವತ್ತು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಆಗ ತಂದೆ, ಸರಿ, ಆದ್ರೆ ಈ ವಿಷಯ ನಿನ್ನ ಅಣ್ಣ ಮಾಧವನ್ಗೆ ಗೊತ್ತಾಗ್ಬಾರ್ದು, ಅವನು ಮೊದ್ಲೇ ಮುಂಗೋಪಿ, ಹುಷಾರು ಅಂತ ಹೇಳಿ ಕಳಿಸ್ತಾರೆ. ಇನ್ನೊಂದ್ ಕಡೆ ನಿರ್ಮಲಾ ಗಂಡ ಮಾಧವನ್ ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ತನ್ನ ಹೆಂಡತಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರ್ತಾನೆ. ಆಕೆಗೋಸ್ಕರ ಅಂತ ಪ್ರೀತಿಯಿಂದ ಹೊಸ ಸೀರೆ ತಗೊಂಡೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮುರಳಿ ಮತ್ತೆ ತನ್ನ ಫ್ರೆಂಡ್ ಇಬ್ರು ಆ ಜಾಗಕ್ಕೆ ಬಂದು ನೋಡೋಕೆ ಕಾಯ್ತಿರ್ತಾರೆ. ಇನ್ನೆಲ್ರೂ ಮಲಗಿದ್ಮೇಲೆ ಆ ಮಹಿಳೆ ಅಲ್ಲಿಗೆ ಬರ್ತಾಳೆ. ಫೇಸ್ ಸರಿಯಾಗಿ ಕಾಣಿಸಲ್ಲ. ಆದ್ರೆ ಅವತ್ತು ವಿನೋದ್ ಅಲ್ಲಿಗೆ ಬರಲ್ಲ. ಎಷ್ಟೊತ್ತಾದ್ರೂ ಕೂಡ ವಿನೋದ್ ಬರ್ದೇ ಇರೋದ್ರಿಂದ ಆ ಮಹಿಳೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಮರುದಿನ ವೇಣು ಮತ್ತೆ ಪ್ರಕಾಶ್ ಇಬ್ರು ಮುರಳಿ ಹತ್ರ ಬಂದು ಏನಾಯ್ತು, ಅವರಿಬ್ರು ಕಾಣಿಸಿದ್ರ ಅಂತ ಕೇಳ್ತಾರೆ. ಆದ್ರೆ ಮುರಳಿ ವಿನೋದ್ ಬರ್ಲೇ ಇಲ್ಲ ಅಂತ ಹೇಳ್ತಾನೆ. ಇನ್ನು ನಿರ್ಮಲಾ ಕೆಲ್ಸಕ್ಕೆ ಅಂತ ಹೊರಗ್ ಬಂದಾಗ ಆಕೆನೆ ಫಾಲೋ ಮಾಡ್ತಾರೆ. ಆಕೆ ಎಲ್ಲಿಗೆ ಹೋಗ್ತಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ಎಲ್ಲ ಗಮನಿಸ್ತಿರ್ತಾರೆ. ಇಲ್ಲಿ ಇವರಿಬ್ರು ವಿನೋದ್ ಮತ್ತೆ ನಿರ್ಮಲಾ ಫ್ರೀಯಾಗಿ ಮಾತನಾಡ್ತಿರ್ತಾರೆ. ಇನ್ನು ಇದನ್ನ ನೋಡಿ ಮುರಳಿಗೆ ಕನ್ಫರ್ಮ್ ಆಗ್ಬಿಡುತ್ತೆ. ತಡಿಯಕ್ಕಾಗದೆ ತನ್ನ ತಂದೆ ಕಾಲ್ ಮಾಡಿ, ಅಪ್ಪ ವೇಣು ಹೇಳಿದ್ದು ಸರಿನೇ, ನಾನ್ ನನ್ ಕಣ್ಣಾರೆ ನೋಡಿದೆ, ನಿರ್ಮಲಾ ಅತಿಗೆ ಬೇರೆಯವನ ಜೊತೆ ಚಕ್ಕಂದ ಆಡ್ತಿದ್ದಾಳೆ ಅಂತ ಹೇಳ್ಬಿಡ್ತಾನೆ. ಆಗ ತಂದೆ, ಸರಿ ನೀನ್ ಅಲ್ಲಿಂದ ಬಂದ್ಬಿಡು, ನಾವಿಬ್ರು ಕೂಡಿ ಈ ವಿಷಯನ ಅವನಿಗೆ ಹೇಳೋಣ ಅಂತ ಹೇಳಿ ಮಾಧವನ್ನ ಕರೆಸ್ತಾರೆ. ಇನ್ನು ತಂದೆ ಸೈಡಿಗೆ ಕರೆದು ಎಲ್ಲಾ ವಿಷಯನ ಹೇಳ್ಬಿಡ್ತಾರೆ. ಇದನ್ನ ಕೇಳಿದ ಮಾಧವನ್ಗೆ ಹಾರ್ಟ್ ಬ್ರೇಕ್ ಆಗ್ಬಿಡುತ್ತೆ. ಇನ್ನು ಮಾಧವನ್ ಆಲೋಚನೆ ಮಾಡಿ, ಅಪ್ಪ ನಾನು ಅವಳಿಗೆ ಡೈವರ್ಸ್ ಕೊಡ್ತೀನಿ, ಇಂಥವಳ ಹತ್ರ ನಾನು ಇರಕ್ಕಾಗಲ್ಲ ಅಂತ ಹೇಳ್ಬಿಡ್ತಾನೆ. ಆದ್ರೆ ತಂದೆ ಮಾತ್ರ, ಮೊದ್ಲು ನೀವಿಬ್ರು ಹೋಗಿ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಇಟ್ಕೊಳ್ಳಿ, ಅವಾಗ್ಲೇ ಏನಾದ್ರು ಮಾತನಾಡ್ಬೋದು ಅಂತ ಕಳಿಸ್ಬಿಡ್ತಾನೆ. ಇನ್ನು ಮಾಧವನ್ ಮಾತ್ರ ನನ್ನ ಹೆಂಡತಿಗೆ ಡೌಟ್ ಬರಬಾರ್ದು ಅಂತ ಹೇಳಿ ತಾನ್ ತಂದ ಸೀರೆನೂ ಕೂಡ ಗಿಫ್ಟ್ ಆಗಿ ಕೊಡ್ತಾನೆ. ಇಲ್ಲೇ ಮಾಧವನ್ಗೆ ಒಬ್ಳು ಮಗಳಿದ್ದಾಳೆ ಅಂತ ಕೂಡ ಗೊತ್ತಾಗುತ್ತೆ. ಇದನ್ನ ನೋಡಿ ನಿರ್ಮಲಾ ಬಹಳ ಖುಷಿ ಆಗ್ತಾಳೆ. ಆದ್ರೆ ಮಾಧವನ್ ಮಾತ್ರ ಎಲ್ಲೋ ಒಂದ್ ಕಡೆ ಬೇಜಾರ್ ಪಡ್ತಾ ಉತ್ತರ ಕೊಡ್ತಿರ್ತಾನೆ. ನನಗೊಂದು ಕಾಫಿ ತಗೊಂಡ್ ಬಾ, ನಾನ್ ಕುಡಿದು ಹೋಗ್ಬೇಕು ಅಂತ ಹೇಳ್ಬಿಡ್ತಾನೆ. ಈಗ್ಲೇ ಬಂದು ಈಗ್ಲೇ ಹೋಗ್ತಿದ್ದೀರಾ, ನೀವ್ ಯಾವಾಗ್ಲೂ ಹಿಂಗೆ, ನನ್ನ ಅರ್ಥನೇ ಮಾಡ್ಕೊಳಲ್ಲ ಅಂತ ನಿರ್ಮಲಾ ಬೇಜಾರ್ ಪಡ್ತಾಳೆ. ಇನ್ನು ಮಾಧವನ್ ತನ್ನ ಫ್ರೆಂಡ್ಸ್ ಜೊತೆ ಕೂಡಿ ಇವ್ರಿಬ್ರನ್ನ ರೆಡ್ ಹ್ಯಾಂಡ್ ಆಗಿ ಹೇಗ್ ಹಿಡಿಯೋದು ಅಂತ ಪ್ಲಾನ್ಗಳನ್ನ ಮಾಡ್ತಿರ್ತಾರೆ. ಅದೇ ದಿನ ಮಾಧವನ್ ಮತ್ತೆ ಮುರಳಿ ಎಲ್ರೂ ರಾತ್ರಿ ಮಲಗಿದ್ದಾಗ ಹಗ್ಗ ತಗೊಂಡ್ ಬಂದು ತಮ್ಮ ಪೊಸಿಷನ್ಗೆ ಕೂಡ್ತಾರೆ. ಇನ್ನು ವೇಟ್ ಮಾಡ್ತಾ ಮಾಡ್ತಾ ಮುರಳಿಯ ನಾಯಿ ಬೋಳಕ್ ಶುರು ಮಾಡುತ್ತೆ. ಆಗ ನಿರ್ಮಲಾ ಯಾರಾದ್ರೂ ಬಂದ್ರ ಅಂತ ಹೊರಗ್ ಬಂದ್ ನೋಡಿ ಯಾರೂ ಇಲ್ಲ ಅಂತ ಒಳಗೋಗ್ತಾಳೆ. ಇನ್ನು ಮುರಳಿ ಆ ನಾಯಿನ ಕೂಲ್ ಮಾಡಿ ಸೈಲೆಂಟ್ ಮಾಡ್ತಾನೆ. ಆಗ್ಲೇ ಇವ್ರಿಬ್ರು ಬಂದು ಟಪಾಟಪ್ ಮಾಡ್ತಾ ಅಲ್ಲೇ ಹಿಂದೆ ಇರೋ ಒಂದು ಬಾತ್ರೂಮ್ ಒಳಗೋಗ್ತಾರೆ. ಇನ್ನು ಅದೇ ಟೈಮ್ಗೆ ಮುರಳಿ ಬಂದು ಡೋರ್ ಚಿಲ್ಕ ಹಾಕ್ಬಿಡ್ತಾನೆ. ಇದನ್ನ ನೋಡಿ ವೇಣು ಪ್ರಕಾಶ್ ಎಲ್ರನ್ನ ಎಬ್ಬಿಸ್ಬಿಡ್ತಾರೆ. ಆಗ ಮಾಧವನ್ ತಾಯಿ ಏನಾಯ್ತು ಅಂತ ಹೊರಗ್ ಬರ್ತಾಳೆ. ಇಲ್ಲಿ ನೋಡಮ್ಮ, ನಿನ್ ಸೊಸೆ ಆ ವಿನೋದ್ ಜೊತೆ ಬಾತ್ರೂಮ್ ಅಲ್ಲಿ ಟಪಾಟಪ್ ಮಾಡ್ತಿದ್ದಾಳೆ, ಎಷ್ಟೋ ದಿನದಿಂದ ಇವರಿಬ್ರು ಈ ಕೆಲಸ ನಡೆಸ್ತಿದ್ದಾರೆ ಅಂತ ಹೇಳ್ಬಿಡ್ತಾನೆ. ಆಗ ತಾಯಿ, ನಿನ್ಗೇನ್ ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಾಳೆ. ಈ ಸಿನಿಮಾದಲ್ಲಿ ಟ್ವಿಸ್ಟ್ ಇಲ್ಲೇ ಹೊರಗೆ ಬೀಳುತ್ತೆ.
ಮನೆ ಒಳಗಿಂದ ನಿರ್ಮಲಾ ಹೊರಗ್ ಬಂದ್ಬಿಡ್ತಾಳೆ. ಇನ್ ಎಲ್ರೂ ದಂಗಾಗಿ ಮತ್ ಒಳಗಿರೋದ್ ಯಾರು ಅಂತ ನೋಡ್ತಿರ್ತಾರೆ. ಆಗ ವಿನೋದ್ ಮೆಲ್ಲಕ್ ಹೊರಗ್ ಬರ್ತಾನೆ. ಅದೇ ಟೈಮ್ಗೆ ಆ ಮಹಿಳೆ ಕೂಡ ಹೊರಗ್ ಬರ್ತಾಳೆ. ಆಕೆ ಬೇರೆ ಯಾರು ಅಲ್ಲ, ಮಾಧವನ್ ಫ್ರೆಂಡ್ ಮಹೇಶ್ನ ಹೆಂಡತಿ ಆಗಿರ್ತಾಳೆ. ಇದನ್ ನೋಡಿ ಮಹೇಶ್ ಶಾಕ್ ಆಗ್ಬಿಡ್ತಾನೆ. ಆ ಕೋಪದಿಂದ ಗೀತನ ಹೊಡೆಯಕ್ಕೆ ಹೋಗ್ಬಿಡ್ತಾನೆ. ಆದ್ರೆ ಬೇಡ, ಕುತ್ಕೊಂಡ್ ಮಾತಾಡೋಣ ಅಂತ ಮಾಧವನ್ ಹೇಳಿದ್ರೆ, ಇದೆಲ್ಲ ನೀನೇ ಮಾಡಿದ್ದು, ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಲಿ ಅಂತಾನೆ ಈಗ ಮಾಡಿದ್ಯಲ್ಲ ಅಂತ ಹೇಳ್ಬಿಡ್ತಾನೆ. ಅಷ್ಟೇ ಅಲ್ಲದೆ ನಿರ್ಮಲಾ ಕೈ ತೋರಿಸಿ, ನಿನ್ನ ಸ್ವಂತ ಗಂಡ ಮತ್ತೆ ನಿನ್ನ ಮೈದ್ನನೇ ನಿನ್ ಮೇಲೆ ಡೌಟ್ ಪಟ್ರು, ನೀನ್ ನಾಚಿಕೆ ಆಗ್ಬೇಕು ಅಂತ ಹೇಳ್ಬಿಡ್ತಾನೆ. ಆಗ ಗೀತಾ ನಡುಗ್ ಬಂದು, ಹೌದು, ನನ್ನ ಸಂಬಂಧ ವಿನೋದ್ ಹತ್ರ ಇದೆ. ಯಾಕಂದ್ರೆ ನನ್ನ ಗಂಡ ಮಹೇಶ್ ನನ್ನ ಮನುಷ್ಯಳ ತರನೇ ನೋಡಲ್ಲ. ನನಗೆ ಅರ್ಥನೇ ಆಗ್ತಿಲ್ಲ ನಾನು ಅವನ ಆಳು ಅಥವಾ ಹೆಂಡ್ತಿನೋ ಅಂತ. ಅದಕ್ಕೆ ನನಗೆ ವಿನೋದ್ನ ಪರಿಚಯ ಆಯ್ತು. ನನ್ನ ಸಪೋರ್ಟ್ ಮಾಡ್ತಾನೆ, ಹಾಗೆ ನನ್ನ ಅಡ್ಮೈರ್ ಕೂಡ ಮಾಡ್ತಾನೆ ಅಂತ ಹೇಳಿ ಅಲ್ಲೇ ಕಿಸ್ ಮಾಡ್ಬಿಡ್ತಾಳೆ. ಇನ್ನು ಎಲ್ಲರೂ ಹೋಗುವಾಗ ಅಲ್ಲಿಗೆ ಮಾಧವನ್ ತಾಯಿ ಬಂದು ಮುರಳಿ ಕಪಾಳು ಕೊಡ್ಬಿಡ್ತಾಳೆ. ನನ್ನ ಸೊಸೆ ಏನು ಅಂತ ನನಗ್ ಗೊತ್ತು ಅಂತ ಹೇಳಿ ನೀನು ಕೂಡ ಈ ಮಾಧವನ್ಗೆ ಕಪಾಳಕ್ಕೊಂದು ಬಾರಿಸು ಅಂತ ನಿರ್ಮಲಾಗೆ ಹೇಳ್ತಾಳೆ. ಆಗ ವೇಣು ಬಾತ್ರೂಮ್ ಹತ್ರ ಇದ್ದ ಪ್ಯಾಂಟ್ ತಗೊಂಡು, ನಿಂದು ನೀನೇ ತಗೊಂಡೋಗು ಅಂತ ಗೀತಾ ಕೊಡ್ತಾನೆ. ಆದ್ರೆ ಗೀತಾ, ಇದು ನಂದಲ್ಲ, ಯಾರ್ದೋ ಅವರಿಗೆ ಕೊಡು ಅಂತ ಹೇಳ್ಬಿಡ್ತಾಳೆ. ಇಲ್ಲೇ ವೇಣು, ಇದು ನನ್ನ ಹೆಂಡತಿ ಪ್ಯಾಂಟಾ ಅಂತ ಆಲೋಚನೆ ಮಾಡ್ತಾ ನಿಂತು ಬಿಡ್ತಾನೆ. ಇನ್ನು ಏನೂ ಹೇಳ್ದೆ ಇಲ್ಲಿಗೆ ಸಿನಿಮಾ ಕೊನೆಯಾಗುತ್ತೆ. ಗೈಸ್, ನಿಮಗೆ ಆ ಪ್ಯಾಂಟ್ ಯಾರ್ದು ಅಂತ ಅನ್ಸುತ್ತೆ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.